ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪೂರ್ವ ಪುಣ್ಯದಿಂದ ಸಿಂಹರಾಶಿಯವರು ಏನು ತಂದಿದ್ದಾರೆ, ನಿಮ್ಮ ಜೀವನದ ಗುರಿ ಏನು, ಹಾಗೆ ಸಿಂಹರಾಶಿಯವರು ಯಾವ ಕರ್ಮದಿಂದ, ಯಾವ ಪೂರ್ವ ಪುಣ್ಯದಿಂದ ಸಿಂಹರಾಶಿಯಲ್ಲಿ ತಾವು ಹುಟ್ಟಿದ್ದೀರಾ, ನಿಮಗೆ ಯಾವ ಕರ್ಮ ಫಲ ಕಾಡುತ್ತೆ, ಆ ಕರ್ಮ ಏನು ನಿಮ್ಮದು ಅಂದರೆ ಅರ್ಥಾತ್ ಕೆಲಸ. ಕರ್ಮ ಅಂದರೆ ಕೆಲವರು ಹಣೆ ಏನು ಕರ್ಮನಪ್ಪ ಅಂತೀವಲ್ಲ, ಆ ಲೈಕ್ಲತ್ತಲ್ಲ. ನಿಮ್ಮ ಕೆಲಸ ಏನು, ಹೇಗೆ ಜೀವನದಲ್ಲಿ ನೀವು ಒಂದು ತತ್ವವನ್ನು ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದಿದೆ. ಸಿಂಹರಾಶಿ ಅಂದರೆ ನೋಡಿ, ಸಿಂಹನ ತತ್ವ ಆದರೂ ಕೂಡ ಅಗ್ನಿ ತತ್ವವಾದರೂ ಸಹಿತ ತುಂಬ ಕರುಣೆ ಇರತಕ್ಕಂಥವ್ರು ಸಿಂಹರಾಶಿಯವರು. ನೀವು ಹೊರಟಾಗಿ ಕಾಣ್ತಾರೆ ಹೊರಗಡೆ, ಬಟ್ ಒಳಗಡೆ ತುಂಬ ಕರುಣೆ ಇರತಕ್ಕಂಥವ್ರು, ನ್ಯಾಯಕ್ಕೆ ಹೆಚ್ಚು ಪ್ರಶಸ್ತವನ್ನು ಕೊಡ್ತಕ್ಕಂಥವ್ರು. ಮೆಲಗಿ ಪಂಚಮ ಸ್ಥಾನವನ್ನು ನೋಡಿ, ಹಾಗೆ ನವಮ ಸ್ಥಾನವನ್ನು ಕೂಡ ನೋಡಿ, ಎಲ್ಲವನ್ನ ವೀಕ್ಷಣೆಯನ್ನು ಮಾಡಿ ನೋಡಿ. ಅಲ್ಲಿ ಸಿಂಹರಾಶಿ ಪಂಚಮ ರಾಶಿ ಬಂದು ಅದು ಧನುರಾಶಿ ಬರ್ತದೆ, 9ರ ರಾಶಿ ಬಂದು ನಿಮಗೆ ಮೇಷರಾಶಿ ಬರುತ್ತೆ. ಎಲ್ಲ ಅಗ್ನಿತತ್ವನೇ. ಪೂರ್ವ ಪುಣ್ಯ ಬಹಳಷ್ಟು ಸ್ಟ್ರಾಂಗ್ ಇದೆ ನಿಮ್ಮದು ಸಿಂಹರಾಶಿಯವ್ರದ್ದು. ನಿಜವಾಗ್ಲೂ ಹೇಳ್ತಾ ಇದ್ದಾರೆ, ಇಟ್ಸ್ ವೆರಿ ಸ್ಟ್ರಾಂಗ್. ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಟ್ಟು ನ್ಯಾಯದಿಂದ ಮಾರ್ಗದಲ್ಲಿ ನಡೆದು ಒಬ್ಬ ಸೇವಾ ವೃತ್ತಿಯ ಮನೋಭಾವವನ್ನು ಬೆಳೆಸಿದ್ದಾದ ನಂತರ ನೀವು ಸಿಂಹರಾಶಿಯಲ್ಲಿ ಹುಟ್ಟಿದ್ದೀರಾ. ಹೌದು, ಸತ್ಯ. ಸಿಂಹರಾಶಿಯ ಜನನವಾಗಬೇಕಾದರೆ ರಾಜತತ್ವ, ರಾಜಗಾಂಭೀರ್ಯ, ಕರುಣಾ ಸ್ಥಾನ, ಏನೇ ನಿಮ್ಮದು ಕೋಪದ ವಾತಾವರಣ ಇದ್ದರೂ ಕೂಡ, ಅಷ್ಟು ಕೂಡ ಎಷ್ಟೇ ಕೋಪದ ವಾತಾವರಣ ಇದ್ದರೂ ಕೂಡ ನಿಮ್ಮ ಮಾತು ಒಂದು ಧರ್ಮದಲ್ಲಿ ಹೆಚ್ಚಿನ ಪ್ರಶಸ್ತವನ್ನು ಕೊಡುತ್ತೆ. ಸಿಂಹರಾಶಿಯವರು ಸಾಧ್ಯವಾದಷ್ಟು ನೋಡಿ, ಅಲ್ಲಿ ಬರತಕ್ಕಂಥ ನಕ್ಷತ್ರಗಳನ್ನಾದರೂ ನೋಡಿ. ಮೂಲಾ ನಕ್ಷತ್ರ ಮೊದಲು ಕೇತುವಿನ ನಕ್ಷತ್ರ, ಮಖಾ ನಕ್ಷತ್ರ, ಅದೇ ರೀತಿಯಾಗಿ ಪೂರ್ವ ಫಲ್ಗುಣಿ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ಕೇತುವಿನ ನಕ್ಷತ್ರ. ಸಿಂಹರಾಶಿಯವರು ಜೀವನದ ಪ್ರಾರಂಭ ಹೇಗೆ? ಮಖಾ ನಕ್ಷತ್ರ ಸಾಧ್ಯವಾದಷ್ಟು ಅಗ್ನಿತತ್ವ ಇರತಕ್ಕಂಥ ನಕ್ಷತ್ರವಾದ್ದರಿಂದ ಜೀವನದ ಬಾಲ್ಯ ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬೆಳೀತಕ್ಕಂಥದ್ದು ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು, ಕೆಲವೊಂದು ಅವಕಾಶಗಳು ಕುಂಠಿತವಾಗಬಹುದು. ಬಟ್ ಏನು ಸಿಂಹರಾಶಿಯವ್ರದ್ದು ಮೊದಲು ತತ್ವವನ್ನು ಆಧಾರವಾಗಿಟ್ಕೊಂಡಾಗ ಹೆಚ್ಚು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಜಾಸ್ತಿ ಬೆಳೆಸ್ಕೊಳ್ತೀರ. ನೀವು ಅಗ್ನಿ ತತ್ವವಾದರೂ ಸಹಿತ ಪ್ರಾರಂಭ ಹಂತದಲ್ಲಿ ಬಹಳಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನ ನೋಡಿ. ಅಲ್ಲೂ ಕೂಡ ಅಷ್ಟೇ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡಿ, ಮೊದಲೇ ಬರ್ತಕ್ಕಂಥದ್ದು ಮೂಲಾ ನಕ್ಷತ್ರ. ನವಮ ಸ್ಥಾನವನ್ನು ನೋಡಿ, ಅಲ್ಲೇ ಬರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ. ಎಲ್ಲವನ್ನ ಮೊದಲ ಹಂತವನ್ನು ನಾವು ವೀಕ್ಷಣೆಯನ್ನು ಮಾಡಿ ನೋಡಿದಾಗ ನಿಜವಾಗ್ಲೂ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ. ಕೊನೆಯ ಭಾಗದಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇದೆ. ನಿಜವಾಗ್ಲೂ ಕೊನೆಯ ಭಾಗದಲ್ಲಿ ಸೂಪರ್ ಆಗಿರ್ತಕ್ಕಂಥ ರಾಜವೈಭೋಗ, ಸುಖಾಸೀನ ಫ್ಯಾಮಿಲಿಯ ಜೊತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೇಗೆ ನೀವು ಮುಂದೆ ಸಾಕ್ತಕ್ಕಂಥದ್ದು ಇರುತ್ತೆ. 200% ಇದು ಸತ್ಯ. ಅದೇ ಪೂರ್ವ ಪುಣ್ಯ ಜನ್ಮ ತಾಳಿರ್ತಕ್ಕಂಥದ್ದು ಈ ರಾಶಿಯಲ್ಲೇ. ಯಾಕೆ? ಕೊನೆಯ ಭಾಗದಲ್ಲಿ ಏನಾಗುತ್ತೆ, ಮೊದಲು ಕಷ್ಟ ನಷ್ಟಗಳು, ಧರ್ಮ, ಮತ್ತೊಂದು ಎಲ್ಲ ವಿಚಾರಗಳಿಗೆ ಸಿಂಹರಾಶಿಯವರು ಕಂಡಿರ್ತಕ್ಕಂಥದ್ದು ನಡೆ ಅಂದರೆ ಕಂಡಿರ್ತಕ್ಕಂಥ ದಾರಿ. ನಂತರದಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರ ನೋಡಿ, ಅಲ್ಲೂ ಕೂಡ ಎಂಜಾಯ್ಮೆಂಟ್, ತುಂಬ ಎಂಜಾಯ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಿಂಹರಾಶಿಯವರು. ಅಷ್ಟು ಸುಲಭವಾಗಿ ತಿಳ್ಕೊಬೇಡಿ. ಎಕ್ಸಲೆಂಟ್, ನಾವು ಹುಟ್ಟಿರೋದೇ ಎಂಜಾಯ್ಮೆಂಟ್ ಮಾಡೋಕ್ಕೆ ಅಂತಕ್ಕಂಥದ್ದು ಸೆಕೆಂಡ್ ಪಾರ್ಟ್ ಆಫ್ ಲೈಫ್. ಮಲಗಿ ಅದಕ್ಕೆ ಕೊನೆಯ ಭಾಗದವನ್ನು ಭರಣಿ ನಕ್ಷತ್ರವನ್ನು ಕೊಟ್ಟರು. ನಾನು ಏನೇ ಎಂಜಾಯ್ಮೆಂಟ್ ಮಾಡಿರ್ಬೋದು, ಧರಣಿಯನ್ನು ಆಡ್ತೀನಿ ಅಂತಕ್ಕಂಥ ತತ್ವ. ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀನಿ, ಆಧ್ಯಾತ್ಮಿಕಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀನಿ ಅಂತಕ್ಕಂಥದ್ದೇ ಸಿಂಹರಾಶಿಯವರ ತತ್ವ. ಅದಕ್ಕೆ ಪೂರ್ವ ಪುಣ್ಯ ಸೋ ಸ್ಟ್ರಾಂಗ್ ಫಾರ್ ಸಿಂಹರಾಶಿ, ಸೋ ಸ್ಟ್ರಾಂಗ್ ಸಿಂಹರಾಶಿಯವ್ರದ್ದು. ಹೆಚ್ಚು ಧರ್ಮದ ಒಂದು ಸ್ವಭಾವತಃ ಹೊಂದಿರತಕ್ಕಂಥದ್ದು ಧರ್ಮದ ನೆಲೆ. ಹೆಚ್ಚು ಜನಗಳಿಗೆ ನೀವು ಒಬ್ಬ ಮಾರ್ಗದರ್ಶಕನಾಗಿ ನಿಂತಿರ್ತಕ್ಕಂಥದ್ದು ಹಿನ್ನೆಲೆ. ಏನೇ ಒಂದು ಕರ್ಮವನ್ನು
ಹಾಗೆ ಏನೇ ಒಂದು ಧರ್ಮವನ್ನು ಸಿಪಾಯಿ ಥರ ಉಳಿಸಿದ್ದೀರಾ, ಅದಕ್ಕೆ ರಾಜರಾಗಿ ಹುಟ್ಟಿದ್ದೀರಾ. ಇದು ಸತ್ಯ. ನೀವು ಮೊದಲ ಭಾಗ ನಾನು ಹೇಳ್ತಾ ಇರಬೇಕಾದ್ರೆ ಮುಖ್ಯವಾಗಿ ಧರ್ಮ ಆಧ್ಯಾತ್ಮಿಕ ಹಾಗೆ ಆದಷ್ಟು ಕೂಡ ಆಧ್ಯಾತ್ಮಿಕವಾದ ನಂತರ ಎಂಜಾಯ್ಮೆಂಟ್, ಸುಖ, ಶಾಂತಿ, ನಂತರದಲ್ಲಿ ಉತ್ತರ ವೈಭೋಗವನ್ನು ಕಾಣ್ತಕ್ಕಂಥದ್ದೇ ಸಿಂಹರಾಶಿ. ಬರೆದಿಟ್ಕೊಂಬಿಡಿ ಇದನ್ನು. 100% ದೀಸ್ ಆರ್ ಆಲ್ ಮೆಥಡ್ಸ್ ಹೋಗ್ತಕ್ಕಂಥದ್ದೇ ಸಿಂಹರಾಶಿಯವರ ತತ್ವ. ಕಷ್ಟಗಳು ಬರಬಾರ್ದು ಅಂತ ಎಂತಲ್ಲ, ಬೇಕಾದಷ್ಟು ಕಷ್ಟಗಳು. ಸಿಂಹರಾಶಿ ಹುಂಬುತನ, ಅರ್ಜೆಂಟ್ ತಾಳ್ತಕ್ಕಂಥ ನಿರ್ಧಾರ ಏನೇ ಆದರೂ ದ ಲೈಫ್ ಈಸ್ ಸೋ ಗುಡ್. ಸರ್ವೇ ಸಾಮಾನ್ಯಕ್ಕೆ ಯಾರೊಟ್ಟಿಗೂ ತಲೆ ತಗ್ಸ್ತಲೇ ಇರತಕ್ಕಂಥ ವ್ಯಕ್ತಿತ್ವ ಇರುತ್ತೆ. ನಾನು ಹೇಳಿದ್ದು ಶಾಸನ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀನು ಹಂಗೆ ಫಾಲೋಅಪ್ ಮಾಡು. ದಿಸ್ ಈಸ್ ದ ಆಟಿಟ್ಯೂಡ್ಸ್ ಆಫ್ ಸಿಂಹರಾಶಿ. 100% ಈಸ್ ವೆರಿ ವೆರಿ ಗುಡ್. ಸಿಂಹರಾಶಿ ಸಾಧ್ಯವಾದಷ್ಟು ಕೂಡ ಸೇವಾ ಮನೋಭಾವದ ವೃತ್ತಿ. ಅವರು ಬೇರೆಯವ್ರಿಗೆ ಅಂದರೆ ಅರ್ಥಾತ್ ಇವರಲ್ದಿದ್ರು ಬೇರೆ ವಿಚಾರಕ್ಕೆ ಬಂದಾಗ ಕಾರ್ಮಿಕರನ್ನು ಭಾಳ ವಿಶೇಷವಾಗಿ ನೋಡ್ಕೊಳ್ತಕ್ಕಂಥ ಶಕ್ತಿ ಅವರಲ್ಲಿ ಜಾಸ್ತಿ ಅಡಕವಾಗಿದೆ. ನೀವು ಖಂಡಿತ ನಿಮ್ಮ ಜೀವನ ಭಾಳಷ್ಟು ಸುಸ್ಥಿರವಾಗಿರ್ತಕ್ಕಂಥದ್ದು ಜೀವನವಾಗ್ತದೆ. ಸಿಂಹರಾಶಿ ಕಷ್ಟ ನಷ್ಟಗಳು ಎಲ್ಲ ಮಧ್ಯಭಾಗದಿಂದ ಬಂದು ತದನಂತರದಲ್ಲಿ ನೆಮ್ಮದಿಯಾಗಿ ತಾವು ಬದುಕ್ತೀರ, ನೆಮ್ಮದಿಯಾಗಿ. ಇದು ಸತ್ಯ. ಮ್ಯಾಕ್ಸಿಮಮ್ ಇದೇ ತತ್ವದ ಆಧಾರದ ಮೇಲೆ ಹುಟ್ಟಿರ್ತಕ್ಕಂಥದ್ದೇ ನಿಮ್ಮ ಪೂರ್ವ ಪುಣ್ಯ. ನಿಮ್ಮ ಪೂರ್ವ ಪುಣ್ಯ ಸೋ ಸ್ಟ್ರಾಂಗ್. ಇದು ಒಂದು ರಾಶಿಯ ಚಕ್ರದ ಆಧಾರಿತವಾಗಿ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಸಿಂಹರಾಶಿ ಆಗಿದ್ದು ನಿಮ್ಮ ಜನ್ಮ ಜಾತಕದ ಪ್ರಕಾರ ನಾವು ನೋಡೋದಾದರೆ ಲಗ್ನಾಧಿಪತಿ ಕರ್ಮಸ್ಥಾನ, ಲಗ್ನದಿಂದ ಪಂಚಮಸ್ಥಾನ, ಪೂರ್ವ ಪುಣ್ಯ ನಿಖರವಾಗಿ ಆ ವಿಚಾರದಲ್ಲಿ ಹೋಗ್ತದೆ. ಇದು ರಾಶಿಯ ತತ್ವವಾದ್ದರಿಂದ ನೀವು ಹುಟ್ಟಿರ್ತಕ್ಕಂಥದ್ದು ಯಾವ ತತ್ವದ ಆಧಾರದ ಮೇಲೆ ತಾವು ಹುಟ್ಟಿದ್ದೀರಾ ಅಂತಕ್ಕಂಥ ಒಂದು ನಿದರ್ಶನ ನಿಮ್ಮ ಮುಂದೆ ನಾನು ಕೊಟ್ಟಿದ್ದೇನೆ ಸ್ನೇಹಿತರೆ. ಖಂಡಿತವಾಗಿ ನಿಮ್ಮ ಜೀವನ ಸುಸ್ಥಿರವಾಗ್ತದೆ, ತೊಂದರೆ ಇಲ್ಲ. ಮೊದಲ ಹಂತ ನೀವು ಆದಷ್ಟು ಕೂಡ ಸಿಂಹರಾಶಿಯಲ್ಲಿ ಯಾರೇ ಹುಟ್ಟಿರಲಿ, ಮೊದಲು ಕೂಡ ಆಧ್ಯಾತ್ಮಿಕಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ಮೊದಲಿನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಮಧ್ಯಭಾಗ ಖಂಡಿತ ಭಾಳ ವಿಶೇಷವಾಗುತ್ತೆ. ಅದು ಫಸ್ಟ್ ಪಾರ್ಟ್ ಆಫ್ ಲೈಫ್ ಸ್ವಲ್ಪ ಟ್ರ್ಯಾಜಿಡಿ ಇರ್ತದೆ. ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಈಸ್ ಸೋ ವೆರಿ ಗುಡ್. 100% ಈಸ್ ವೆರಿ ಗುಡ್. ಏನು ಆಯಾ ಕ್ಷೇತ್ರ ಫಲ ನಾನು ಹೇಳ್ತಾ ಇದ್ದೇನೆ. ನೀವು ಬೇಕಾದಷ್ಟು ಎಲ್ಲಿದೆ ಗುರುಗಳೇ, ಯಾವಾಗಲೂ ಕಷ್ಟ. ನಾಟ್ ಲೈಕ್ ದಟ್. ಸಿಂಹರಾಶಿ ಇದೇ ತತ್ವದ ಆಧಾರದ ಮೇಲೆ ಹೋಗ್ತಕ್ಕಂಥದ್ದು ಇರುತ್ತೆ. ಕೇವಲ ನೀವು ಕೊನೆಯ ಭಾಗದಲ್ಲಿ ಐಷಾರಾಮಿಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ. ಫ್ಯಾಮಿಲಿಯ ಜೊತೆ, ಮಕ್ಕಳ ಜೊತೆ ಸುಖವನ್ನು ಕಾಣ್ತಕ್ಕಂಥದ್ದು ಸತ್ಯ. ಸಿಂಹರಾಶಿಯವರು ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದೇ ಪೂರ್ವ ಪುಣ್ಯದ ತತ್ವದ ಆಧಾರದ ಮೇಲೆ ನೀವು ಜನ್ಮವನ್ನು ತಾಳಿದ್ದೀರಾ. ಅನೇಕ ವಿಚಾರಗಳಿಗೆ ಖಂಡಿತವಾಗಿ ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡಿ. ಜೊತೆಗೆ ಅನೇಕ ವಿಚಾರಗಳು ನಿಮಗೆ ನಿಮ್ಮ ಜಾತಕದ ಬಗ್ಗೆ ಆಗಿರ್ಬೋದು, ಮತ್ತೊಂದರ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಯಾವುದೇ ಸೆಕ್ಟರಲ್ಲಾಗಿರ್ಬೋದು, ಖಂಡಿತ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 100ಕ್ಕೆ 100 ಭಾಗ ಉತ್ತಮವಾಗಿರ್ತಕ್ಕಂಥ ಸನ್ಮಾರ್ಗವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.